ಬೋರ್ವೆಲ್ ಅಲ್ಲಿ ವರ್ಷ ಪೂರ್ತಿ ನೀರಿರುತ್ತೆ, ನೀರಂತೂ ಕಮ್ಮಿ ಆಗಲ್ಲ, ಡ್ರೈ ಆಗಲ್ಲ, ಒಣಗಲ್ಲ, ಗ್ಯಾಪ್ ಹೊಡಿಯಲ್ಲ. ಇದಕ್ಕೋಸ್ಕರ ರೀಚಾರ್ಜ್ ಮಾಡ್ಸೋದು. ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಮನೆ ಆಗಿರ್ಬೋದು, ಮತ್ತೆ ಇನ್ನೇನು ನಿಮ್ದು ಲೇಔಟ್ ಆಗಿರ್ಬೋದು, ಎಲ್ಲೇ ಇದ್ರು ಬೋರ್ವೆಲ್ಗಳು ನಾವು ರೀಚಾರ್ಜ್ ಮಾಡ್ಕೊಡ್ತೀವಿ ಸರ್. ಒಂದ್ಸಲ ರೀಚಾರ್ಜ್ ಮಾಡಿಸಿದ್ರೆ ನಿಮ್ ಲೈಫ್ ಟೈಮ್ ಕೈ ಇಡಂಗಿಲ್ಲ. ಬೆಂಗಳೂರಲ್ಲಿ ಆಗ್ಲಿ, ಬೇರೆ ಔಟ್ಸ್ಕಟ್ಸ್ ಎಲ್ಲೇ ಆಗ್ಲಿ ನಾವು ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಡ್ತೀವಿ. ತೋಟಗಳಲ್ಲಿ, ಮನೆಗಳಲ್ಲಿ ಆಗ್ಲಿ, ಆಫೀಸು, ಸ್ಕೂಲು, ಕಾಲೇಜು, ಕಾರ್ಪೊರೇಟ್ ಆಫೀಸು ಎಲ್ಲೇ ಆದ್ರೂ ನಾವು ಬೋರ್ವೆಲ್ ಎಲ್ಲೇ ಇದ್ರು ರೀಚಾರ್ಜ್ ಮಾಡ್ಕೊಡ್ತೀವಿ. ನಾವು 1 ಕೋಟಿ ಲೀಟರ್ ನೀರು ತೆಗಿತೀರಾ, ಅದಕ್ಕೆ ಒಂದು 20 ಲಕ್ಷ ನೀರು ಕೊಟ್ರೆ ಅದು ರೀಚಾರ್ಜ್ ಆಗುತ್ತೆ. ಅದನ್ನೇ ರೀಚಾರ್ಜ್ ಅನ್ನೋದು. ಒಂದ್ಸಲ ಮಾಡಿರೋ ಕೆಲಸ ಲೈಫ್ ಟೈಮ್ ಗ್ಯಾರಂಟಿ ಅದು. ಸುಮಾರು ಇಲ್ಲಿಂದ ನಾನು ಒಂದು 400ರಿಂದ 450 ಬೋರ್ವೆಲ್ಗಳು ರೀಚಾರ್ಜ್ ಮಾಡಿದ್ದೀನಿ. ಡಾಕ್ಟ್ರು, ಲಾಯರ್ಸು, ಇಂಜಿನಿಯರ್ಸು ಇಂಥವರೇ ರೀಚಾರ್ಜ್ ಮಾಡಿಸ್ತಾ ಇರೋದು. ನಮ್ಮ ರೈತರು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ, ಅರಿವಾದ್ರೆ ಅದು ತುಂಬಾ ಉತ್ತಮ. ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನನಗೆ ಎಲ್ಲಿದ್ದೀನಪ್ಪ ಅಂತಂದ್ರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿದ್ದೀನಿ. ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಬೋರ್ವೆಲ್ ರೀಚಾರ್ಜ್ ಅಂದ್ರೆ ಏನಂತ ಹೇಳ್ತೀನಿ. ಬಿಟ್ಟು ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಸರ್, ನಮ್ಮ ಹೆಸರು ಶ್ರೀನಿವಾಸ್ ಅಂತ. ನಾವಿರೋದು ಬೆಂಗಳೂರಲ್ಲಿ. ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು SLV ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬೋರ್ವೆಲ್ ರೀಚಾರ್ಜ್ ಅಂತ. ಬೆಂಗಳೂರಲ್ಲಿ ಆಗ್ಲಿ, ಬೇರೆ ಔಟ್ಸ್ಕಟ್ಸ್ ಎಲ್ಲೇ ಆಗ್ಲಿ ನಾವು ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಡ್ತೀವಿ. ಬೆಂಗಳೂರಿಂದ ಸುತ್ತಮುತ್ತ ಸುತ್ತಳತೆ 300 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಕೊಡ್ತೀವಿ. ಓಕೆ ಸರ್, ಈಗ ಎಷ್ಟು ವರ್ಷದಿಂದ ಈ ಒಂದು ಬೋರ್ವೆಲ್ ರೀಚಾರ್ಜ್ ಕೆಲಸ ಮಾಡ್ತಾ ಇದೀರಿ ಸರ್? ಸರ್, 10 ವರ್ಷದಿಂದ ಇದೆ. 10 ವರ್ಷದಿಂದ ಮಾಡ್ತಾ ಇದ್ದೀರಿ. ಅನುಭವ ಇದೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಲ್ಲಿ, ಬೋರ್ವೆಲ್ ರೀಚಾರ್ಜ್ ಅಲ್ಲಿ. BBMP ಲಿಮಿಟ್ಸ್ ಅಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೊಡ್ತೀವಿ. ಮತ್ತೆ ಬೆಂಗಳೂರಿಂದ ಬಿಟ್ಟು ತೋಟಗಳಲ್ಲಿ, ಮನೆಗಳಲ್ಲಿ ಆಗ್ಲಿ, ಆಫೀಸು, ಸ್ಕೂಲು, ಕಾಲೇಜು, ಕಾರ್ಪೊರೇಟ್ ಆಫೀಸು ಎಲ್ಲೇ ಆದ್ರೂ ನಾವು ಬೋರ್ವೆಲ್ ಎಲ್ಲೇ ಇದ್ರು ರೀಚಾರ್ಜ್ ಮಾಡ್ಕೊಡ್ತೀವಿ. ನಾವಿವಾಗ ಸರ್ ಪ್ರೆಸೆಂಟ್ ಆಗಿ ರಾಮನಗರದಲ್ಲಿ ಆಕ್ಚುಲಿ ಫಾರ್ಮ್ ಹೌಸ್ ಅಲ್ಲಿ ತೋಟದಲ್ಲಿ ಇದ್ದೀವಿ. ಇವಾಗ ನೋಡಿ, ಬೋರ್ವೆಲ್ ರೀಚಾರ್ಜ್ ಮಾಡ್ತಾ ಇದ್ದೀವಿ. ಸುಮಾರು 5 ಬೋರ್ ಇದೆ ಇವ್ರದ್ದು. ಅದು ಇವಾಗ ಸ್ಟಾರ್ಟ್ ಮಾಡಿದೀವಿ ವರ್ಕು. ಅರ್ತ್ ವರ್ಕ್ ಎಲ್ಲ ನಡೆದಿ RCC ರಿಂಗ್ ಎಲ್ಲ ಹಾಕಿದ್ದೀವಿ. ನೆಕ್ಸ್ಟ್ ಪ್ರೊಸೀಜರು ಕೇಸಿಂಗ್ ಎಲ್ಲ ಹೋಲ್ ಮಾಡಿ, ನೈಲಾನ್ ಮೆಶ್ಶು ಮತ್ತು ಅಕ್ವಾ ಮೆಶ್ ಎಲ್ಲ ಬರುತ್ತೆ ನಿಮಗೆ. ಅದಕ್ಕೆ ಅಗ್ರಿಗೇಟ್ಸ್ ಎಲ್ಲ ಫಿಲ್ ಮಾಡ್ತೀವಿ ಒಂದು. ಓಕೆ ಸರ್, ಇದು ಎಷ್ಟು ಎಕರೆ ಇದೆ ಸರ್ ಜಮೀನು? ಸರ್, ಇದು ಒಂದು 10 ಎಕರೆ ಇದೆ ಸರ್. ಏನೇನು ಬೆಳೆದಿದ್ದಾರೆ ಸರ್ ಇಲ್ಲಿ? ಸರ್, ಅದು ತೆಂಗಿದೆ, ಮಾವಿದೆ, ಹಲಸಿದೆ, ಸಪೋಟ ಇದೆ, ಮತ್ತು ಸೀಬೆಹಣ್ಣು ಇದೆ ಸರ್. ಓಕೆ ಸರ್. ಸರ್, ಈಗ ಈ ತರ ಬೋರ್ವೆಲ್ ರೀಚಾರ್ಜ್ ಮಾಡಿಸೋದ್ರಿಂದ ರೈತರಿಗೆ ಏನೇನು ಲಾಭ ಆಗುತ್ತೆ ಸರ್? ಸರ್, ಒಂದು ಬೋರ್ ಹೊಡ್ಸಿರ್ತೀರಾ ನೀವು, 1 ಇಂಚ್ ನೀರು ಬರ್ತಾ ಇದೆ, ಅದು ಬರ್ತಾ ಇದೆ ಅಂತ ಬಿಟ್ಬಿಡ್ತೀರಾ. ಅದು ಯಾವುದೇ ಕಾರಣಕ್ಕೂ ಅದು ನಿಮಗೆ ಗ್ಯಾಪ್ ಹೊಡಿಯೋದು, ಡ್ರೈ ಆಗೋದು, ಮತ್ತೆ ನಿಂತೋಗೋದು ಇದೆಲ್ಲ ಆಗುತ್ತೆ. ರೀಚಾರ್ಜ್ ಮಾಡಿಸಿದ್ರೆ ಯಾವುದೇ ತೊಂದರೆ ಆಗಲ್ಲ. ರೀಚಾರ್ಜ್ ಮಾಡಿಸೋದ್ರಿಂದ ಏನು ಗೊತ್ತಾ ಸರ್, ಗ್ರೌಂಡ್ ವಾಟರ್ ಅಲ್ಲಿ ನೀರಿರಲ್ಲ. ನೀವೊಂದು ಎಕ್ಸಾಂಪಲ್ 1 ಕೋಟಿ ಲೀಟರ್ ನೀರು ತೆಗಿತೀರಾ, ಅದಕ್ಕೆ ಒಂದು 20 ಲಕ್ಷ ನೀರು ಕೊಟ್ರೆ ಅದು ರೀಚಾರ್ಜ್ ಆಗುತ್ತೆ. ಅದನ್ನೇ ರೀಚಾರ್ಜ್ ಅನ್ನೋದು. ಅದನ್ನೇ ಬಿಟ್ಟು ಅದನ್ನ ತೆಗಿತಾನೆ ಇದ್ರೆ ಯಾವತ್ತಿದ್ರು ಆ ಬೋರ್ವೆಲ್ ಡ್ರೈಯೇ ಸರ್, ಒಣಗೋಗುತ್ತೆ ಸರ್. ಸರ್, ಈಗ ನಮ್ಮ ಹತ್ರ ಒಂದು 5 ಬೋರ್ ಇದೆ. ನಾವು ಒಂದ್ಸಲ ರೀಚಾರ್ಜ್ ಮಾಡಿದ್ರೆ ಎಷ್ಟು ವರ್ಷ ಅದು ಬಳಕೆ ಬರುತ್ತೆ, ಎಷ್ಟು ವರ್ಷ ನೀರು ಬರುತ್ತೆ ಸರ್? ಸರ್, ಅದು ಒಂದ್ಸಲ ಮಾಡಿರೋ ಕೆಲಸ ಲೈಫ್ ಟೈಮ್ ಗ್ಯಾರಂಟಿ ಅದು. ಅದೇನು ಮತ್ತೆ ಪದೇ ಕೈ ಇಡೋ ಕೆಲಸ ಇಲ್ಲ. ಒಂದು ಮೇಲ್ಗಡೆ ಒಂದು ಮೆಶ್ ಹಾಕಿರ್ತೀವಿ ಮರಣ ಕೆಳಗಡೆ, ಅದೊಂದು ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡ್ರೆ ಮುಗೀತು. ಇಲ್ಲ ನಾವು ಫೋನ್ ಮಾಡಿದ್ರೆ ನಾವೇ ಕಳಿಸ್ಕೊಡ್ತೀವಿ. ಇಲ್ಲಿವರೆಗೂ ಸುಮಾರು ಎಷ್ಟು ಬೋರ್ವೆಲ್ ರೀಚಾರ್ಜ್ ಮಾಡಿದ್ರ, ಮತ್ತೆ ರೈತರ ಪ್ರತಿಕ್ರಿಯೆ ಹೇಗಿದೆ ಸರ್? ಸರ್ ನೋಡಿ, ಸುಮಾರು ಇಲ್ಲಿಂದ ನಾನು ಒಂದು 400ರಿಂದ 450 ಬೋರ್ವೆಲ್ಗಳು ರೀಚಾರ್ಜ್ ಮಾಡಿದ್ದೀನಿ. ಕರ್ನಾಟಕ ಫುಲ್ ಆಲ್ ಓವರ್ ಸರ್ವಿಸ್ ಇದೆ ನಂದು. ರೈತರು ಒಂದು ಬೆಳೆ ಬಂತಂದ್ರೆ ಅದನ್ನ ಏನ್ ಮಾಡ್ತಾರಂದ್ರೆ, ಇನ್ನೊಂದು ಬೋರ್ ಹೊಡ್ಸೋಣ ಅಂತ ಹೋಗ್ತಾ ಇರ್ತಾರೆ. ಒಂದು ಟೊಮೆಟೊ ಆಗ್ಲಿ, ಇನ್ನೊಂದಾಗ್ಲಿ, ಜೋಳ ಆಗ್ಲಿ, ಮತ್ತೊಂದು ಬೆಳೆಗಳಾಗ್ಲಿ. ಅಂದ್ರೆ ಒಂದು ರೀಚಾರ್ಜ್ ಮಾಡ್ಸಕ್ಕೆ ಅವ್ರಿಗೆ ಇನ್ನೂ ಸ್ವಲ್ಪ ಏನಂದ್ರೆ ಅದಕ್ಕಿನ್ನ ಅರಿವು ಗೊತ್ತಿಲ್ಲ. ಯಾಕಂದ್ರೆ ಡಾಕ್ಟ್ರು, ಲಾಯರ್ಸು, ಇಂಜಿನಿಯರ್ಸು ಇಂಥವರೇ ರೀಚಾರ್ಜ್ ಮಾಡಿಸ್ತಾ ಇರೋದು. ನಮ್ಮ ರೈತರು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ, ಅರಿವಾದ್ರೆ ಅದು ತುಂಬಾ ಉತ್ತಮ. ಒಂದು ಬೋರ್ ಹೊಡಿಸ್ಬೇಕಂದ್ರೆ ನಿಮಗೆ ಗೊತ್ತು ಎಷ್ಟು ಖರ್ಚಾಗತ್ತೆ ಅನ್ಬಿಟ್ಟು. ಇದು ಸ್ವಲ್ಪ ಲೋ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ ರೀಚಾರ್ಜ್ ಬಿಲ್. ಸರ್, ಇದು ರೀಚಾರ್ಜ್ ಮಾಡ್ಸೋದ್ರಿಂದ ಇದು ಕೆಲವು ಬೋರ್ಗಳು ಗ್ಯಾಪ್ ಹೊಡಿತವೆ, ಕೆಲವು ಬೋರ್ ನಿಂತೋಗ್ತವೆ, ಕೆಲವು ಬೋರ್ಗಳು ಏನೋ ಒಂದು ಸಮಸ್ಯೆ ಸರ್, ಗ್ರೌಂಡ್ ವಾಟರ್ ನೀರಿಲ್ಲ, ಮತ್ತೆ ಮೋಟ್ರ್ ಆಳಕ್ ಬಿಡ್ತಾರೆ, ಎತ್ತುತ್ತಾರೆ, ಇದೆಲ್ಲ ಸಮಸ್ಯೆನೇ ಬರಲ್ಲ. ರೀಚಾರ್ಜ್ ಮಾಡಿಸ್ತಾ ಇರೋ ಯಾವತ್ತಿದ್ರು ಡ್ರೈ ಸರ್ ಬೋರ್ವೆಲ್ಗಳು. ಹೋದ ವರ್ಷ 2,500 ಬೋರ್ವೆಲ್ಗಳು ಡ್ರೈ ಆಗಿದೆ ಬೆಂಗಳೂರಲ್ಲಿ. ನಾನು ತಿಳಿದಂಗೆ ಪ್ರಜಾವಾಣಿ ಪೇಪರ್ ಅಲ್ಲಿ ಬಂದಿದೆ. ಸರ್, ಈಗ ಈ ತರದೊಂದು ಬೋರ್ವೆಲ್ ರೀಚಾರ್ಜ್ ಕೆಲಸನ ನೀವು ಬರೀ ಬೆಂಗಳೂರಲ್ಲಿ ಅಷ್ಟೇ ಮಾಡ್ತೀರಾ ಅಥವಾ ಬೇರೆ ಕಡೆ ಎಲ್ಲ ಕಡೆ ಮಾಡ್ತೀರಾ ಸರ್? ಸರ್, ಅದು ಬೆಂಗಳೂರು ಅಂದ್ರೆ ನಾನು ಬೆಂಗಳೂರಿಂದ 400 ಕಿಲೋಮೀಟರ್ ವರೆಗೂ ಸುತ್ತಳತೆಯಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಕೊಡ್ತೀನಿ ಸರ್. ಬೆಂಗಳೂರು ಆಗಿದ್ದು, ಮೈಸೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಮತ್ತೆ ರಾಣಿಬೆನ್ನೂರು ಆಗಿರ್ಬೋದು, ಮತ್ತೆ ಈ ಕಡೆ ಮಾಲೂರು, ಹೊಸಕೋಟೆ, ಕೋಲಾರ, ಚಿತ್ರದುರ್ಗ, ರೌಂಡ್ ಅಪ್ 400 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್.
ಸರ್ ಈಗ ವಿಡಿಯೋ ನೋಡ್ಬಿಟ್ರು ಹ್ಮ್ ನಿಮ್ಮ ಹತ್ರ ಒಂದು ಬೋರ್ವೆಲ್ ರೀಚಾರ್ಜ್ ಮಾಡಿಸ್ಕೋಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಸೊ ಸ್ಕ್ರೀನ್ ಮೇಲೆ 2 ನಂಬರ್ ಬರ್ತಾ ಇದೆ ನಂದು, ಅದನ್ನ ಕಾಲ್ ಮಾಡಿ ಸಂಪೂರ್ಣ ಮಾಹಿತಿ ಇನ್ನೂ ತಿಳಿಸ್ಕೊಡ್ತೀನಿ. ಬೇಕಾದ್ರೆ ಎಲ್ಲೇ ಬೋರ್ವೆಲ್ ರೀಚಾರ್ಜ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಬಂದು ಮಾಡ್ಕೊಡ್ತೀವಿ. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.